ನಮಸ್ಕಾರ. ಈ ಪರಿಸರ ಕಾನೂನಿನ ಒಂದು ಭಾಗವಾಗಿ ಇವತ್ತು ನಾನು ಈ ಜಲ ಮಾಲಿನ್ಯ ನಿಯಂತ್ರಿಸುವ ಒಂದು ಅಧಿನಿಯಮದ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದೀನಿ. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಆನ್ ದಿ ವಾಟರ್ ಆಕ್ಟ್ 1974. The act is called as, there are three major acts in environment. The first one is Water Act in 1974. Then comes the Air Act in 1981 and the Environmental Protection Act in 1986. And all these acts have some relevance also. So those things I will discuss as and when I discuss the other two enactments or the statutes. And today I am going to discuss about the Water Prevention and Control of Pollution Act 1974. This act we are starting it today. ಜಲ ಅಥವಾ ಜಲ ಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವ ಅಧಿನಿಯಮ 1974 ಅಂತ ಹೇಳ್ಬೋದು. ಈ ಕಾನೂನು ವಿಸ್ತೃತವಾದ ಕಾನೂನು ಇರೋದ್ರಿಂದ ಇಲ್ಲಿ ಇದರ ಉದ್ದೇಶ ಮತ್ತು ಇದರಲ್ಲಿರ್ತಕ್ಕಂತಹ ಪ್ರಾವಧಾನಗಳು, ನಿಯಂತ್ರಿಸಲಿಕ್ಕೆ ಮಾಡುವಂತಹ ಪ್ರಕ್ರಿಯೆಗಳು, ಈ ವಿಷಯಗಳ ಬಗ್ಗೆ ಹೆಚ್ಚು ಮಹತ್ವ ಕೊಡ್ತೇನೆ. ಅಲ್ಲದೆ ಇಲ್ಲಿ ನಾನು ಕೆಲವೊಂದು ಕಲಮುಗಳನ್ನು ಆ ಒಂದು ವಿಷಯದ ಮುಂದೆ ನಮೂದಿಸಿದ್ದೀವಿ. ಒಂದನ್ನು ನೆನಪಿಟ್ಕೊಳ್ಬೇಕು, ನಾವು ಎಲ್ಲ ಕಲಂಗಳನ್ನು ನೆನಪಿಟ್ಕೊಂಡು ಪರೀಕ್ಷೆಯಲ್ಲಿ ಬರೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಆದ್ದರಿಂದ ಇಲ್ಲಿ ನೀವು ಈ ಮೂರು ಕಾನೂನುಗಳ ಮೇಲೆ ನಿಮಗೆ ಯಾವ ರೀತಿಯ ಪ್ರಶ್ನೆ ಬರ್ತದೆ ಅಂತಂದರೆ, ದೇ ಮೇ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ದ ಸೇಲಿಯಂಟ್ ಫೀಚರ್ಸ್ ಆಫ್ ವಾಟರ್ ಆ್ಯಕ್ಟ್, ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಏರ್ ಆ್ಯಕ್ಟ್, ಆರ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್. ಲೈಕ್ ದಿಸ್ ದ ಕ್ವೆಶನ್ಸ್ ಮೇ ಕಮ್. ಈ ರೀತಿಯಾಗಿ ಅವುಗಳ ಗುಣಲಕ್ಷಣಗಳನ್ನು ಹೇಳಿ ಅಂತಕ್ಕಂಥ ಪ್ರಶ್ನೆ ಬರುವುದರಿಂದ ಪ್ರಮುಖವಾದ ಕಲಮುಗಳನ್ನು ನೀವು ಬರೆದರೆ ಸಾಕು, ಎಲ್ಲ ಬರಿಬೇಕು ಅಂತೇನಿಲ್ಲ. ಆದರೆ ಆ ಕಾನೂನಿನ ಉದ್ದೇಶ, ಅದರಲ್ಲಿರ್ತಕ್ಕಂಥ ಅಧಿಕಾರಗಳು ಮತ್ತು ಅದರಿಂದ ಸೃಷ್ಟಿಯಾದಂತಹ ಮಂಡಳಿಗಳ ವಿಷಯದ ಬಗ್ಗೆ ನಾವು ಬರೀಬೇಕು. ಒಂದು ಬ್ರೀಫ್ ನಾನು ಹೇಳೋದಾದರೆ, ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತಕ್ಕಂಥದ್ದು ಪ್ರಾರಂಭ ಆಗಿದ್ದು ಈ ವಾಟರ್ ಆ್ಯಕ್ಟಿನ ಮುಖಾಂತರ. ಏರ್ ಆ್ಯಕ್ಟ್ನಲ್ಲಿಯೂ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆ, ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ, ಏರ್ ಆ್ಯಕ್ಟಲ್ಲಿ, ವಾಟರ್ ಆ್ಯಕ್ಟಲ್ಲಿ ಏನಿದೆಯೋ ಅದು ಏರ್ ಆ್ಯಕ್ಟ್ನ ಕೆಲಸವನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ನಾವು ನೋಡಲಾಗಿದೆ. ಆಮೇಲೆ ಇವು ಸೀಮಿತವಾದಂತಹ ಕಾನೂನಾಗಿದ್ದು, ಆದ್ದರಿಂದ ಒಂದು ಕಾಂಪ್ರಹೆನ್ಸಿವ್ ಲಾ ಶುಡ್ ಬಿ ದೇರ್ ಅಂತ ಹೇಳಿ, ದೇರ್ ಮಸ್ಟ್ ಬಿ ಎನ್ ಎನಾಕ್ಟ್ಮೆಂಟ್ ಇನ್ ಸಚ್ ಎ ವೇ ದ್ಯಾಟ್ ಇಟ್ ಕವರ್ಸ್ ಎವ್ರಿ ಆಸ್ಪೆಕ್ಟ್ ಆಫ್ ಎನ್ವಿರಾನ್ಮೆಂಟ್ ಅಂಥೇಳಿ. ದೆನ್ ಇನ್ 1986 the Environmental Protection Act has come, and that is also called as the Umbrella Act ಅಂತ ಹೇಳ್ತಾರೆ. Everything is covered in that. Through the Environmental Protection Act, any rules and regulations can be done so that they can be effectively implemented ಅಂತ ಹೇಳಿ ಹೇಳ್ತಾರೆ. Okay, whatever it is, now we will start with the Water Act, which is the first act ಸ್ಪೆಸಿಫಿಕಲಿ ಆಫ್ಟರ್ ಅವರ್ ಇಂಡಿಪೆಂಡೆನ್ಸ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ ಒಂದು ಕಾನೂನಿನ ಪ್ರಕಾರ, ಸಿ ದ ಆ್ಯಕ್ಟ್ ಈಸ್ ಲೈಕ್ ದಿಸ್. ಹಿಯರ್ ದ ಇಯರ್ ಯು ಹ್ಯಾವ್ ಟು ನೋಟಿಸ್, ಆ್ಯಂಡ್ ದಿಸ್ ಇಯರ್ ಆಲ್ಸೋ ಈಸ್ ವೆರಿ ಇಂಪಾರ್ಟೆಂಟ್. 1972 ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ದ ಇನ್ಸಿಡೆಂಟ್ ದ್ಯಾಟ್ ಹ್ಯಾಪನ್ಡ್ ಇನ್ 1972, ದಿಸ್ ಆ್ಯಕ್ಟ್ ಹ್ಯಾಸ್ ಕಮ್. The Water Prevention and Control of Pollution Act 1974 is because of the decision. The decision here is Stockholm Declaration. And another word called for this is human environment. Human environment.
ಅಂತಕ್ಕಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಬೇಕು, ವಿಶ್ವಸಂಸ್ಥೆ ಪ್ರಾರಂಭ ಆಗಿದ್ದು 1945ರಲ್ಲಿ. ಆದರೆ ಅಲ್ಲಿ ಪ್ರಾರಂಭ ಆಗಿದ್ದು ಈ ವಿಶ್ವದಲ್ಲಿ ಶಾಂತಿಯನ್ನು ನೆಲೆಸುವುದಕ್ಕೋಸ್ಕರ ಮತ್ತು ಮಾನವ ಹಕ್ಕುಗಳನ್ನು ಸ್ಥಾಪಿಸೋದಕ್ಕೋಸ್ಕರ ಪ್ರಾರಂಭ ಆದಂಥದ್ದು. ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತಹ ವಿಷಯ ಪರಿಸರವೂ ಆಗಿದೆ ಅನ್ನೋದನ್ನು 1972ರಲ್ಲಿ ಏನಾಯಿತು ಅಂತಂದರೆ ನಮ್ಮ ವಿಶ್ವಸಂಸ್ಥೆ ಅದನ್ನು ಗುರುತಿಸ್ತು. ದೇರ್ಫೋರ್ ದ ಡಿಕ್ಲರೇಷನ್ ಈಸ್ ಆಲ್ಸೋ ಕಾಲ್ಡ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂಥೇಳಿ, ಅಂದರೆ ಮಾನವ ಪರಿಸರ ಅಂಥೇಳಿ ಅಂತಕ್ಕಂತಹ ಒಂದು ಘೋಷಣೆ ಆಯಿತು. ಆ ಘೋಷಣೆ ಅದು ಏನಂದರೆ ಬೈಂಡಿಂಗ್ ಅಲ್ಲ, ಬಟ್ ಇಟ್ ಈಸ್ ಎ ಗೈಡ್ಲೈನ್ಸ್, ಎವ್ರಿ ಒನ್ ಹ್ಯಾಸ್ ಟು ಫಾಲೋ ಇಟ್ ಅನ್ನೋದನ್ನು ಅಲ್ಲಿ ಹೇಳಲಾಯಿತು, ವಿಶ್ವಸಂಸ್ಥೆಯಿಂದ ಹೇಳಲಾಯಿತು. ಅದರ ಒಂದು ಪರಿಣಾಮವಾಗಿ ನಾವೇನು ಮಾಡ್ತೀವಿ ಅಂದರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲೇ ಈ ಒಂದು ಜಲ ಅಧಿನಿಯಮವನ್ನು ತೆಗೆದುಕೊಂಡು ಬರ್ತೀವಿ ನಾವು. ಜಲ ಅಧಿನಿಯಮವನ್ನು ತೆಗೆದುಕೊಂಡು ಬರ್ತೀವಿ. ಹಿಯರ್ ಆಲ್ಸೋ ವಿ ಹ್ಯಾಡ್ ದ ಯೂನಿಯನ್ ಹ್ಯಾಡ್ ಎ ಟೆಕ್ನಿಕಲ್ ಇಶ್ಯೂ. Union had a technical issue, and the technical issue was that they were not able to enact the laws. The union or the central government or the parliament, to be precisely, was not empowered to enact a law based on this particular act. And the reason for that was the water was a state subject. Water was a state subject. It was not a union subject, it was a state subject. Therefore, unless the parliament gets authority, they were not able to enact the laws. There was one provision in the act, that is, in Constitution 252, Article 252. Article 252 talks about if the Rajya Sabha, not Rajya Sabha, in 252 it is not Rajya Sabha, if the states give power, authority to the union, then the parliament can enact law. Like this, some of the states said on water you can make act. One of them was Karnataka also. You can do the law. Like that, authorization was given by some of the states to the parliament. Based on that authorization, this law was done. ಅಂದರೆ ನೇರವಾಗಿ ಇದು ರಾಜ್ಯದ ವಿಷಯವಾಗಿದ್ದರಿಂದ, ಜಲ ಇದೆಯಲ್ಲ, ನೀರು ರಾಜ್ಯದ ವಿಷಯವಾಗಿದ್ದರಿಂದ ಸಂಸತ್ತಿಗೆ ನೇರವಾಗಿ ಕಾನೂನು ಮಾಡುವ ಅವಕಾಶ ಇರಲಿಲ್ಲ. ಆದಾಗ್ಯೂ ಕೆಲವು ರಾಜ್ಯಗಳು, 4-5 ರಾಜ್ಯಗಳು ಕೇಂದ್ರ ಅಂದರೆ ಸಂಸತ್ತಿಗೆ ಒಂದು ಅಧಿಕಾರವನ್ನು ಕೊಟ್ಟು, ದೇ ಪಾಸ್ಡ್ ರೆಸಲ್ಯೂಷನ್ ಇನ್ ದೇರ್ legislature, and then that resolution was moved forward to the parliament. Based on that resolution, there is a provision in Article 252 that if the authorization is given to the union, then union can make a law, because this was in list 2 of schedule 7. So anyhow, after all that jigglery, the law has come. The law has come, and the concept of the law is like this. The Water Act 1974 is a key piece of environmental legislation in India aimed at preventing and controlling water pollution and maintaining and restoring wholesomeness of water. ಅಂದರೆ ನೀರು ಪರಿಪೂರ್ಣವಾಗಿರಬೇಕು. ಆ ನೀರಿಗೆ ನೀರಿನ ಮಾಲಿನ್ಯ ಆಗಬಾರ್ದು ಅಂತಕ್ಕಂಥದ್ದು. ನೀರು ಅಧಿನಿಯಮ 1974, ತಡೆ ಮತ್ತು ಮಾಲಿನ್ಯ ನಿಯಂತ್ರಣ ಅಧಿನಿಯಮದ ಅವಲೋಕನ. ಓಕೆ, ವಿ ಆರ್ ಗೋಯಿಂಗ್ ಟು ಸಿ ದ ಸೇಲಿಯಂಟ್ ಫೀಚರ್ಸ್ ಆಫ್ ದಿಸ್. ನೀರು ಅಧಿನಿಯಮವು ಭಾರತದ ಪ್ರಮುಖ ಪರಿಸರ ಸಂಬಂಧಿತ ಕಾನೂನಾಗಿದ್ದು, ನೀರಿನ ಮಾಲಿನ್ಯವನ್ನು ತಡೆಯುವುದು ಮತ್ತು ನಿಯಂತ್ರಿಸುವುದು ಮತ್ತು ಹೋಲ್ಸಮ್ನೆಸ್, ನೀರಿನ ಶುದ್ಧತೆಯನ್ನು ಉಳಿಸುವುದು ಅಥವಾ ಸ್ಥಾಪಿಸುವ ಉದ್ದೇಶವನ್ನು ಈ ಒಂದು ಕಾನೂನು ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಅಂದರೆ ನೀರಿನ ಮಾಲಿನ್ಯವನ್ನು ನಿಯಂತ್ರಿಸುವ, ನೀರನ್ನು ಶುದ್ಧವಾಗಿಡುವಂಥ ಹೋಲ್ಸಮ್ನೆಸ್, ಅದು ಹೇಗಿರಬೇಕು ಹಾಗೆ ಇರುವ ರೀತಿಯಲ್ಲಿ ಇಡಲಿಕ್ಕೆ ಅವಕಾಶಗಳನ್ನು ಮಾಡಿತು. ಆ ರೀತಿಯಾದಂಥ ಹಂಗಿದ್ರೆ ಇದರ ಉದ್ದೇಶ ಏನಾಗಿತ್ತು ಅನ್ನೋದನ್ನು ನಾವು ನೋಡೋದಾದರೆ, ಇಫ್ ವಿ ವಾಂಟ್ ಟು ಸಿ ದಿ
objective of this enactment. The primary objective of Water Acts are: number 1, to prevent and control water pollution. ಇದು ನೀರಿನ ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು, ಇದು ಮೊದಲನೇ ಉದ್ದೇಶ. ಮೇಂಟೈನ್ ಆ್ಯಂಡ್ ರಿಸ್ಟೋರ್ ಹೋಲ್ಸಮ್ನೆಸ್ ಆಫ್ ವಾಟರ್, ಆ ನೀರಿನ ಸಂಪೂರ್ಣತೆಯನ್ನು, ಶುದ್ಧತೆಯನ್ನು, ನೀರಿನ ಸಂಪೂರ್ಣ ಶುದ್ಧತೆಯನ್ನು ಉಳಿಸುವುದು ಅಥವಾ ಪುನಃಸ್ಥಾಪಿಸುವುದು ನಮ್ಮ ಉದ್ದೇಶ ಆಗಿತ್ತು. ಆ್ಯಂಡ್ ಇದನ್ನು ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು, ಕೆಲವು ನಿಯಂತ್ರಣವನ್ನು ಮಾಡುವಂತಹ ಅಧಿಕಾರಕ ಸಂಸ್ಥೆಗಳನ್ನು ನಾವೇನು ಮಾಡಬೇಕು, ಹುಟ್ಟು ಹಾಕಬೇಕು. ಆ್ಯಂಡ್ ದ ಥರ್ಡ್ ಆಬ್ಜೆಕ್ಟ್ ವಾಟ್ ದೇ ಡಿಡ್ ಹಿಯರ್ ವಾಸ್ ಎಸ್ಟಾಬ್ಲಿಷ್ ಬೋತ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಸ್. ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳನ್ನು ನಾವು ಈ ವಾಟರ್ ಆ್ಯಕ್ಟ್ನಲ್ಲಿ ಸ್ಥಾಪನೆ ಮಾಡಿದ್ದೀವಿ. ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್, ಕೇಂದ್ರ ಮತ್ತು ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳನ್ನು ಸ್ಥಾಪಿಸುವ ಉದ್ದೇಶವು ಈ ಕಾನೂನಿನದಾಗಿತ್ತು. ದಿಸ್ ಲಾ ಹ್ಯಾಡ್ 3 main objectives. Number one, 2, number 3. Number 1 is to prevent and control the water pollution. Number 2, maintain the wholesomeness of the water. And number 3, create pollution control boards, both at the central level and at the state levels. ಅಂದರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ನಿಯಂತ್ರಣ ಮಂಡಳಿಗಳನ್ನು ರಚಿಸುವುದು, ನೀರಿನ ಪರಿಶುದ್ಧತೆಯನ್ನು ಉಳಿಸುವುದು ಮತ್ತು ನೀರಿನಿಗೆ ಆಗುವಂತಹ ಮಾಲಿನ್ಯವನ್ನು ತಡೆಗಟ್ಟುವುದು ಮತ್ತು ನಿಯಂತ್ರಿಸುವುದು, ಈ ಉದ್ದೇಶದಿಂದ ಈ ಕಾನೂನನ್ನು ಮಾಡಿದ್ದೀವಿ. ನಾನು ಇಲ್ಲಿವರೆಗೆ ಮಾತನಾಡಿದಂತಹ ವಿಷಯ ಇದೆಯಲ್ಲ, ಇದನ್ನು ನೀವು ಮುನ್ನುಡಿಯಾಗಿ ಬರೀಬಹುದು ಪರೀಕ್ಷೆಯಲ್ಲಿ. ದ ಕ್ವಶನ್ ದಟ್ ಇಸ್ ಪ್ರಾಬಬಲ್ ಕ್ವಶನ್ ದಟ್ ಕ್ಯಾನ್ ಕಮ್ ಈಸ್ salient features of the Water Act. That may be the question. Therefore, all these things will become an introductory part for you to explain. Then there are 2 to 3 definitions. What is meant by water pollution? What is meant by water pollution? Then what is a trade effluent? And one more definition, the third one is, what is stream? What do you understand by stream? It is also there. There are almost these 3 definitions are very, very important. ಈ 3 ವ್ಯಾಖ್ಯಾನಗಳು, ಪ್ರಮುಖ 3 ವ್ಯಾಖ್ಯಾನಗಳು. ಇನ್ನೊಂದು ಸ್ಟ್ರೀಮ್ ಅಂತಕ್ಕಂಥದ್ದು, ಅದು ಕನ್ನಡದಲ್ಲಿ ನಾವು ಜರಿ ಅನ್ಬೋದು. ಜರಿ, ಹಳ್ಳ, ಇದಕ್ಕೆ ಇನ್ನೊಂದು ಹೆಸರು, ನಮ್ಮ ಕಡೆ ಎಲ್ಲ ಧಾರವಾಡ ಕಡೆ ನಾವು ಹಳ್ಳ ಅಂತೀವಿ. ಹಳ್ಳಗಳು, ಕೆರೆ ಕೊಳಗಳು, ಹಳ್ಳಗಳು, ಅದಕ್ಕೆ ಜರಿ ಅಂತಾರೆ. ನೀರು ಹರಿಯುವಂತಹ ಒಂದು ವ್ಯವಸ್ಥೆ ಇದೆಯಲ್ಲ, ಹರಿಯುವ ನೀರಿಗೆ ಅದು ಪ್ರಾರಂಭ ಆಗೋದು ಜರಿಯಲ್ಲಿ, ನಂತರ ನದಿ ಆಗ್ತದೆ. ಹೋಗ್ತಾ ಹೋಗ್ತಾ ಅನೇಕ ಜರಿಗಳು ಸೇರಿಕೊಂಡು ನದಿ ಆಗ್ತದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಈ 3ರ ವ್ಯಾಖ್ಯಾನವನ್ನು ನಾವು ಪ್ರಮುಖವಾಗಿ ನೆನಪಿಟ್ಕೊಳ್ಬೇಕು. ಏನು? ನೀರಿನ ಮಾಲಿನ್ಯ ಅಂದರೆ ಏನು? ಕಂಟ್ಯಾಮಿನೇಷನ್ ಆರ್ ಆಲ್ಟರೇಷನ್ ಆಫ್ ವಾಟರ್ ಬೈ ಡಿಸ್ಚಾರ್ಜ್ ಆಫ್ ಎನಿ ಸಬ್ಸ್ಟೆನ್ಸ್. ನೀರಿನಲ್ಲಿ ನೀವು ಏನಾದರೂ ಹಾಕಿದ ಮೇಲೆ ಆ ನೀರಿನಲ್ಲಿ ಹಾಕಿದಂತಹ ವಸ್ತು ಅದನ್ನು ಉಪಯೋಗಿಸುವ ಎಲ್ಲ ವ್ಯಕ್ತಿಗಳಿಗೆ, ಪ್ರಾಣಿಗಳಿಗೆ ಮತ್ತು ಭೂಮಿಗೆ ಅದು ಏನಾಗಬಾರ್ದು, ಹಾನಿಕಾರಕ ಆಗಬಾರ್ದು, ಆರೋಗ್ಯಕ್ಕೆ ತೊಂದರೆ ಕೊಡುವಂಥದ್ದಾಗಬಾರ್ದು. ಅಂಥ ವಸ್ತುವನ್ನು ನಾವೇನು ಮಾಡ್ತೀವಿ, ಪೊಲ್ಯೂಟಂಟ್ ಅಂತೀವಿ. ಪೊಲ್ಯೂಟಂಟ್, ಮಾಲಿನ್ಯಕಾರಕ, ಪೊಲ್ಯೂಟಂಟ್. ಅದಕ್ಕೆ ಮಾಲಿನ್ಯಕಾರಕ. ನೀರಿನಲ್ಲಿ ಅದು ಸೇರಿ ಅದು ಹಾನಿ ಆದರೆ ಅದಕ್ಕೆ ನಾವೇನಂತೀವಿ, ನೀರಿನ ಮಾಲಿನ್ಯ ಅಂತ ಹೇಳ್ತೀವಿ. ನೀರಿನ ಮಾಲಿನ್ಯ ಅಥವಾ ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಕಂಟ್ಯಾಮಿನೇಷನ್ ಆರ್ ಆಲ್ಟ್ರೇಷನ್ ಆಫ್ ವಾಟರ್ ಬೈ ಡಿಸ್ಚಾರ್ಜ್ ಆಫ್ ಎನಿ ಸಬ್ಸ್ಟೆನ್ಸ್ ಮೇಕಿಂಗ್ ಇಟ್ ಹಾರ್ಮ್ಫುಲ್ ಆರ್ ಇಂಜುರಿಯಸ್ ಟು ಪಬ್ಲಿಕ್ ಹೆಲ್ತ್, ಸೇಫ್ಟಿ ಆರ್ ಅದರ್ ಯೂಸರ್ಸ್. In this other users, everything will include like flora and fauna and land also, agriculture land also. All this, if that water goes, it may spoil the land also. So all these things are included. It is not the verbatim of the definition. ಇದು ಏನು ಡೆಫಿನೇಷನ್ ಏನು ಬರೆದೀವೋ ಅದೇ ತೆರನಾಗಿಲ್ಲ ಇಲ್ಲಿ. ನೀವು ಅದು ಬೇಕು ಅಂತಂದರೆ ಯು ಕ್ಯಾನ್ ಜಸ್ಟ್ ಗೂಗಲ್ ಆ್ಯಂಡ್ ಗೆಟ್ ದಿ ಡೆಫಿನೇಷನ್ ಆಫ್
ವಾಟರ್ ಪೊಲ್ಯೂಷನ್. ಅಂದರೆ ಅದರದ್ದು ಅರ್ಥ ಏನು, ಡೆಫಿನೇಷನ್ ಅರ್ಥ ಏನು ಅನ್ನೋದನ್ನು ನಾನು ಇಲ್ಲಿ ಹೇಳ್ತಿದ್ದೀನಿ. ಯಾವ ವಸ್ತು, ಅದು ಜಲ ಇರಲಿ, ಇಟ್ ಮೇ ಬಿ, ಅಗೇನ್ ಐ ಆಮ್ ಟೆಲಿಂಗ್ ಯು, ಇಟ್ ಮೇ ಬಿ ಸಾಲಿಡ್, liquid or gas or gaseous form. All these things, if they mix into water, any of them mix into water to such an extent that it becomes harmful, ಯಾವುದೇ ಒಂದು ವಿಷಕಾರಿ ವಸ್ತು ಆ ನೀರಿನಲ್ಲಿ ಸೇರಿದಾಗ ಅದು ಎಷ್ಟರ ಪ್ರಮಾಣ ಸೇರುವುದರಿಂದ ಏನಾಗುತ್ತೆ, ಆ ನೀರು ಹಾನಿಕಾರಕ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅದನ್ನು ನಾವೇನು ಹೇಳ್ತೀವಿ, ನೀರಿನ ಮಾಲಿನ್ಯ ಅಂತ ಹೇಳ್ತೀವಿ. ಆ ಮಾಡುವಂಥ ಏಜೆಂಟ್ಗಳಿಗೆ ನಾವೇನಂತೀವಿ, ಮಾಲಿನ್ಯಕಾರಕ ಅಂತ ಹೇಳ್ತೀವಿ, ಪೊಲ್ಯೂಟಂಟ್ ಅಂತ ಹೇಳ್ತೀವಿ. ನೋಡಿ, ಮಾಲಿನ್ಯ ಸೆಕ್ಷನ್ 2E, ಮಾಲಿನ್ಯ ಯಾವುದೇ ವಿಷಕಾರಿ ಅಥವಾ ಹಾನಿಕಾರಕ ಪದಾರ್ಥವನ್ನು ನೀರಿನಲ್ಲಿ ಸೇರಿಸುವ ಪ್ರಕ್ರಿಯೆಯಿಂದ ನೀರಿನ ಗುಣಮಟ್ಟ ಕಳಚುವಿಕೆಯನ್ನು ನಾವು ನೀರಿನ ಮಾಲಿನ್ಯ ಅಂತ ಹೇಳ್ತೀವಿ. ದೆನ್ ಟ್ರೇಡ್ ಎಫ್ಲುಯೆಂಟ್ ಅಂದರೆ ಇಲ್ಲಿ ನಾವೇನು ಮಾಡಿದ್ದೀವಿ, ಅದಕ್ಕೆ ವ್ಯಾಪಾರಿಕ ಸ್ರಾವ್ಯ, ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರು ಹೇಳ್ಬೋದು ನಾವು, ಏನು, ಕೈಗಾರಿಕಾ ತ್ಯಾಜ್ಯ ಅಂತಕ್ಕಂಥ ಶಬ್ದವನ್ನು ಹೇಳ್ಬೋದು. ಅಂದರೆ ಯಾವುದೇ ಒಂದು ವ್ಯವಹಾರದಲ್ಲಿ ಅಥವಾ ಕೈಗಾರಿಕೆಯಲ್ಲಿ ಪ್ರೊಸೆಸ್ ಆದ ನಂತರ ವೇಸ್ಟ್ ವಾಟರ್ನ ಬಿಡ್ತಾರೆ ಅವರು. ದೇ ವಿಲ್ ಲೀವ್ ದ ವೇಸ್ಟ್ ವಾಟರ್ ಆ್ಯಂಡ್ ದಟ್ ಈಸ್ ಕಾಲ್ಡ್ ಟ್ರೇಡ್ ಎಫ್ಲುಯೆಂಟ್. ಕೈಗಾರಿಕೆಯಿಂದ ಹೊರಗೆ ಹೋಗುವ ದ್ರವ, ಗ್ಯಾಸು ಹಾಗೂ ಘನತ್ಯಾಜ್ಯ, ಇವೆಲ್ಲವುಗಳಿಗೆ ನಾವೇನು ಹೇಳ್ತೀವಿ, ಟ್ರೇಡ್ ಎಫ್ಲುಯೆಂಟ್ ಅಂತ ಹೇಳ್ತೀವಿ. ದೆನ್ ವಾಟ್ ಈಸ್ ಮೆಂಟ್ ಬೈ ಸ್ಟ್ರೀಮ್ ಅಂದರೆ ಹರಿಯುವ ನೀರು. ಅದು ಹಳ್ಳದಿಂದ ಹಿಡ್ಕೊಂಡು ನದಿ, ನಂತರ ಕೆರೆ ಮತ್ತು ಸಮುದ್ರದ ದಡಗಳು ಎಲ್ಲವನ್ನು ಸೇರಿ ನಾವೇನಂತೀವಿ, ಸ್ಟ್ರೀಮ್ ಅಂತೇಳಿ. ವೆರ್ ಎವರ್ ದ ವರ್ಡ್ ಸ್ಟ್ರೀಮ್ ಈಸ್ ಯೂಸ್ಡ್, ಡೋಂಟ್ ಥಿಂಕ್ ದ್ಯಾಟ್ ಅದು ಜರಿ ಮಾತ್ರ ಅಲ್ಲ, ಅದು ಜರಿಯೂ ಹೌದು, ಕೆರೆಯೂ ಹೌದು, ಆಮೇಲೆ ನದಿಯೂ ಹೌದು, ಮತ್ತು ಸಮುದ್ರದ ದಡವೂ ಹೌದು. ಇದೆಲ್ಲವನ್ನು ಸೇರಿಕೊಂಡು ನಾವೇನಂತೀವಿ, ಅದಕ್ಕೆ ಸ್ಟ್ರೀಮ್ ಅಂತೀವಿ. ಇವೆಲ್ಲವನ್ನು ಸೆಕ್ಷನ್ 2ನಲ್ಲಿ ಡಿಫೈನ್ ಮಾಡಲಾಗಿದೆ. ಆಲ್ ದೀಸ್ ಥಿಂಗ್ಸ್ ಆರ್ ಡಿಫೈನ್ಡ್ ಇನ್ ಸೆಕ್ಷನ್ 2, A, B, C, D, so many things are there. It's not that much important, but the concept is important. These 3 definitions are very much important when we study the Water Act. These are all the some important definitions. Then very important thing in this is the constitution of the boards. The constitution of the board, Central Pollution Control Board and the State Pollution Control Board. First, the Central Pollution Control Board is constituted by the central government, advises the central government on water pollution, coordinates activities with the State Pollution Control Board. Nodi, the constitution of the board is also a big chapter, and I am not going into the depth of that in this video. ಆದರೆ ಅದರ ಉದ್ದೇಶ ಏನು, ಕೇಂದ್ರ ಸರ್ಕಾರ ಅದನ್ನು ರಚಿಸ್ತದೆ ಮತ್ತು ಇದು ಕೇಂದ್ರ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತದೆ. ಅಲ್ಲದೆ ಇದು ರಾಜ್ಯ ನಿಯಂತ್ರಣ ಮಂಡಳಿಗಳ ಜೊತೆ ಸಹಕಾರವನ್ನು ಹೊಂದದೆ, ಸಹಕಾರಕಾರಿಯಾಗಿ ಕೆಲಸ ಮಾಡುತ್ತದೆ. ರಾಜ್ಯ ಮಂಡಳಿಗಳ ಕಾರ್ಯಗಳನ್ನು ಸಮನ್ವಯಗೊಳಿಸುವುದು, ನೀರಿನ ಮಾಲಿನ್ಯಕ್ಕೆ ಸಂಬಂಧಿಸಿದ ವಿಷಯದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಲಹೆ ನೀಡುವುದು, ಇದು ಕೇಂದ್ರ ಸರ್ಕಾರದಿಂದ ರಚನೆಯಾಗಿದೆ. ದಿಸ್ ಈಸ್ ಡನ್ ಇನ್ ಸೆಕ್ಷನ್ 3. ದೆನ್ ಇನ್ ಸೆಕ್ಷನ್ 4 ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಈಸ್ ಎಸ್ಟಾಬ್ಲಿಷ್ಡ್. ಇದು ರಾಜ್ಯ ಸರ್ಕಾರಗಳು ಇದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತವೆ, ರಚಿಸ್ತವೆ. ರಾಜ್ಯ ಸರ್ಕಾರಗಳು ಇದನ್ನು ರಚಿಸ್ತವೆ. ಆಮೇಲೆ ಇವರು ಯೋಜನೆಗಳನ್ನು ತಯಾರು ಮಾಡ್ತಾರೆ. ಏನು, ಈ ಒಂದು ನೀರಿನ ಮಾಲಿನ್ಯವನ್ನು ತಡೆಯುವುದಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಮಾಡುವಂತಹ ಜವಾಬ್ದಾರಿ ಈ ರಾಜ್ಯ ನಿಯಂತ್ರಣ ಮಂಡಳಿಯದಾಗಿರ್ತದೆ. ಆ್ಯಂಡ್ ಇಟ್ ಕ್ರಿಯೇಟ್ಸ್ ಸ್ಟ್ಯಾಂಡರ್ಡ್ಸ್, ಒಂದು ಮಾನದಂಡವನ್ನು ತಯಾರು ಮಾಡ್ತದೆ. ಹೀಗೆ ಇರಬೇಕು ನೀರು, ಹೀಗೆ ಇರಬೇಕು ಅಂತಕ್ಕಂಥದ್ದನ್ನು. ದೆನ್ ವಾಟರ್ ಕ್ವಾಲಿಟಿ, ಹೌ ದ ವಾಟರ್ ಕ್ವಾಲಿಟಿಯನ್ನು ಅದು ಏನು ಮಾಡ್ತದೆ, ನಿಯಂತ್ರಿಸ್ತದೆ ಮತ್ತು ಮಾನಿಟರ್ ಮಾಡ್ತದೆ. ಅದು ಏನು, ರಾಜ್ಯ ಸರ್ಕಾರದಿಂದ ರಚನೆ, ನೀರಿನ ಮಾಲಿನ್ಯ ನಿಯಂತ್ರಣಕ್ಕಾಗಿ ಯೋಜನೆ, ನದಿಗಳಲ್ಲಿ ಬಾವಿಗಳಲ್ಲಿ ತ್ಯಾಜ್ಯ ಹರಿಸಬೇಕಾದರೆ ಪೂರ್ವಾನುಮತಿ ನೀಡುವುದು ಮತ್ತು ನಿರಾಕರಿಸುವುದು. ಸೊ ಹಿಯರ್ ಇಟ್ ಈಸ್ ದ 2 things ಆರ್ ಡಿಫರೆಂಟ್. ಇದನ್ನು ಅಲ್ಲಿ ಬರಿಬೇಕು, ನಾವು ಅದನ್ನು ಇಲ್ಲಿ ಬರೀಬೇಕು. ಸೊ ಎನಿಥಿಂಗ್ ಈಸ್ ಟು ಬಿ ಇಂಜೆಕ್ಟೆಡ್ ಇನ್ ಟು ದಿ ರನ್ನಿಂಗ್ ವಾಟರ್, ಪರ್ಮಿಷನ್ ಈಸ್ ಟು ಬಿ ಟೇಕನ್ ಅಂತ ಇದರ ಅರ್ಥ. ಇಲ್ಲಿ ಮಾನದಂಡವನ್ನು, ಅಂದರೆ ನೀರಿನ ಒಂದು ಏನು ಗುಣಧರ್ಮ ಹೇಗಿರಬೇಕು ಅಂತಕ್ಕಂಥ ಮಾನದಂಡವನ್ನು ನಿರ್ಮಿಸುವಂಥದ್ದು. ಈ
ಕಾರ್ಯಗಳನ್ನು ಏನು ಮಾಡ್ತದೆ, ರಾಜ್ಯ ನಿಯಂತ್ರಣ ಮಂಡಳಿ ಮಾಡ್ತದೆ. ದೆನ್ ಇವ್ರುಗಳ ಅಧಿಕಾರ ಏನು ಅನ್ನೋದನ್ನು ನಾವು 16ರಲ್ಲಿ ವಿಸ್ತೃತವಾಗಿ ನೋಡ್ತೀವಿ. ಆ್ಯಕ್ಚುಲಿ ಈ ರೀತಿಯಾದಂಥ ಒಂದು ಪ್ರಶ್ನೆಯನ್ನು ನೀವು ಬರುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ಇದನ್ನು ಸಪರೇಟ್ ಒಂದು ವಿಡಿಯೋ ಮಾಡುವಂಥ ಉದ್ದೇಶವನ್ನು ನಾನು ಇಟ್ಕೊಂಡಿದ್ದೀನಿ. ಏನಂದರೆ, ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇಲ್ಲಿ ನಾನು ಸೇಲಿಯಂಟ್ ಫೀಚರ್ಸ್ನ ಮಾತ್ರ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರಕ್ಕೆ ಸಲಹೆ ಕೊಡ್ತದೆ, ಕೋಆರ್ಡಿನೇಟ್ ಆ್ಯಂಡ್ ಪ್ರೊವೈಡ್ ಟೆಕ್ನಿಕಲ್ ಸಪೋರ್ಟ್ ಟು ದಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಟ್ಸ್ ವಾಟರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್. ಇದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕೆಲಸ. ಅಂದರೆ ನೀರಿನ ಗುಣಮಟ್ಟದ ಮಾನದಂಡಗಳನ್ನು ಇದು ನಿಗದಿಪಡಿಸುತ್ತೆ. ಮತ್ತು ಇದು ರಾಜ್ಯ ನಿಯಂತ್ರಣ ಮಂಡಳಿಗಳೊಂದಿಗೆ ಅವರಿಗೆ ತಾಂತ್ರಿಕ ಸಹಾಯವನ್ನು ಮಾಡುತ್ತದೆ ಮತ್ತು ಕೇಂದ್ರಕ್ಕೆ ಸಲಹೆಯನ್ನು ಕೊಡುತ್ತದೆ. ನೋಡಿ, ಇಲ್ಲಿ ಇದು ಆ್ಯಕ್ಚುಲಿ ಇಟ್ ವಿಲ್ ಡೂ ಸೋ ಮೆನಿ ಅದರ್ ವರ್ಕ್ಸ್. It creates laboratories, it gives recognition to laboratories for testing purpose, and then it creates training programs, and it creates advertising concept, how to educate the people. ಅಂದರೆ ಜನರಿಗೆ ಯಾವ ರೀತಿ ಈ ಪರಿಸರ ಮಾಲಿನ್ಯವನ್ನು ತಡೆಗಟ್ಟೋದಕ್ಕೋಸ್ಕರ ಅದೇನು ಮಾಡ್ತದೆ, ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂಥ ಕೆಲಸ ಈ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಕಮ್ಸ್ the state pollution control boards. Same, advises the state government. And here this very important power is there with the state pollution control board. It can inspect the trade effluents. Any industry it can go and inspect, and it can even seize materials. It can ask the industry to close if it is not following the proper standards, if it has not used the proper the plants for removing the pollution. ಆ ರೀತಿಯಾದಂತಹ, ಅಂದರೆ ಇದು ಇನ್ಸ್ಪೆಕ್ಟ್ ಮಾಡಿ, ಅವ್ರನ್ನ ರೇಡ್ ಮಾಡಿ, ಈವನ್ ಕೈಗಾರಿಕೆಗಳನ್ನ ಬಂದ್ ಮಾಡಿಸುವಂತಹ ಅಥವಾ ಕೈಗಾರಿಕೆಗಳಲ್ಲಿ ಈ ಮಾಲಿನ್ಯವನ್ನು ಸರಿಪಡಿಸುವಂತಹ, ನಿಯಂತ್ರಿಸುವಂತಹ ಮತ್ತು ತಡೆಗಟ್ಟುವಂತಹ ಯಂತ್ರೋಪಕರಣಗಳನ್ನು ಅವರು ಅಳವಡಿಸಿದಾರೋ ಇಲ್ಲ ಅಂತಕ್ಕಂಥದ್ದನ್ನು, ಅಳವಡಿಸದೆ ಹೋದ್ರಲ್ಲಿ ಆವಾಗ ತಕ್ಷಣದಿಂದ ಆ ಒಂದು ಕಾರ್ಖಾನೆಯನ್ನು ಬಂದ್ ಮಾಡುವಂತಹ ಈ ಅನೇಕ ಅಧಿಕಾರಗಳು ಈ ರಾಜ್ಯ ನಿಯಂತ್ರಣ ಮಂಡಳಿಗೆ ಇರ್ತವೆ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಗ್ರಾಂಟ್ ಆರ್ ರೆಫ್ಯೂಸ್ ಕನ್ಸೆಂಟ್ ಫಾರ್ ಡಿಸ್ಚಾರ್ಜಸ್ ಇನ್ ಟು ಸ್ಟ್ರೀಮ್ಸ್. ನಾನು ಹೇಳಿದ್ನಲ್ಲ ಸ್ಟ್ರೀಮ್ಸ್ ಅಂತೇಳಿ, ಆರ್ ವೆಲ್. ಅದಕ್ಕೆ ನಾನು ಸ್ಟ್ರೀಮ್ ಅಂತೇನಿದೆ ಆ ಶಬ್ದವನ್ನು ನಿಮ್ಗೆ ಅಲ್ಲಿ ಡೆಫಿನೇಷನಲ್ಲಿ ನಾನು ನಿಮ್ಗೆ ರೆಫರ್ ಮಾಡಿದ್ದು. ಯಾವ ವಸ್ತುವನ್ನು ಯಾವ ಥರದ ನೀರನ್ನು ಆ ಸ್ಟ್ರೀಮ್ಗಳಲ್ಲಿ ಬಿಡಬೇಕು, ಯಾವುದನ್ನು ಬಿಡಬಾರ್ದು ಅಂತಕ್ಕಂಥದ್ದನ್ನು ನಿರ್ಧರಿಸುವಂತಹ ಅಧಿಕಾರ ರಾಜ್ಯ ನಿಯಂತ್ರಣ ಮಂಡಳಿಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವುದು, ಕೈಗಾರಿಕಾ ಘಟಕಗಳನ್ನು ಪರಿಶೀಲಿಸುವುದು, ತ್ಯಾಜ್ಯ ಹರಿವುಗಳಿಗೆ ಅನುಮತಿ ನೀಡುವುದು. ತ್ಯಾಜ್ಯ ಅಂದರೆ ಅದು ಏನು ಕೈಗಾರಿಕಾ ತ್ಯಾಜ್ಯ, ಟ್ರೇಡ್ ಎಫ್ಲುಯೆಂಟ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಪರ್ಮಿಷನ್ ಕೊಡುವಂಥದ್ದು. ಈ ಎಲ್ಲ ಅಧಿಕಾರಗಳು ಯಾರಿಗಿರ್ತವೆ, ರಾಜ್ಯ ನಿಯಂತ್ರಣ ಮಂಡಳಿಗಿರ್ತವೆ ಅನ್ನೋದನ್ನು ನಾವು ಕಾಣ್ತೀವಿ. ದೆನ್ ಕಂಟ್ರೋಲ್ ಆಫ್ ವಾಟರ್ ಪೊಲ್ಯೂಷನ್, ಸೆಕ್ಷನ್ 24 ಇದ್ರ ಬಗ್ಗೆ ಮಾತಾಡ್ತಾರೆ. ಪ್ರಾಹಿಬಿಷನ್ ಆನ್ ಯೂಸ್ ಆಫ್ ಸ್ಟ್ರೀಮ್ಸ್ ಆರ್ ವೆಲ್ಸ್ ಫಾರ್ ಡಿಸ್ಪೋಸಲ್ ಆಫ್ ಪೊಲ್ಯೂಟಿಂಗ್ ಮ್ಯಾಟರ್. ನೋಡಿ, ಯಾವ ವಸ್ತು ಮಾಲಿನ್ಯವನ್ನು ಉಂಟು ಮಾಡುತ್ತದೆಯೋ ಅಂತಹ ವಸ್ತುಗಳನ್ನು ನೀರಿನಲ್ಲಿ ಬಿಡಲಾರ್ದಂತೆ ನೋಡಿಕೊಳ್ಳುವುದು. ನೋ ಪರ್ಸನ್ ಶಾಲ್ ನೋಯಿಂಗ್ಲಿ ಕಾಸ್ ಆರ್ ಪರ್ಮಿಟ್ ಎನಿ ಪಾಯ್ಸನಸ್, ನಾಕ್ಸಿಯಸ್, ಪೊಲ್ಯೂಟಿಂಗ್ ಮ್ಯಾಟರ್ ಇನ್ ಟು ಎನಿ ಸ್ಟ್ರೀಮ್ ಆರ್ ವೆಲ್. ಇಲ್ಲಿ ಸ್ಟ್ರೀಮ್ ಅಂದ್ರೆ ಹೇಳಿದ್ನಲ್ವಾ ನಾನು, ಈ ಸ್ಟ್ರೀಮ್ ಏನಾದರೂ ಇರ್ಬೋದು, ಒಂದು ಜರಿಯಿಂದ ಹಿಡ್ಕೊಂಡು, ಕೆರೆಯಿಂದ ಹಿಡ್ಕೊಂಡು, ನದಿಯಿಂದ ಹಿಡ್ಕೊಂಡು, ಸಮುದ್ರದ ದಡದವರೆಗೂ ಎಲ್ಲದನ್ನು ನಾವೇನಂತೀವಿ, ಸ್ಟ್ರೀಮ್ ಅಂತೀವಿ. ಯಾವುದೇ ವ್ಯಕ್ತಿ ನದಿಗೆ ಅಥವಾ ಬಾವಿಗೆ ಮಾಲಿನ್ಯಕಾರಕ ಪದಾರ್ಥಗಳನ್ನು ಹರಿಸಬಾರದು. ಇಲ್ಲಿ ನದಿಗೆ ಅಂದರೆ ಎವ್ರಿಥಿಂಗ್ ಇನ್ಕ್ಲೂಡ್, ನಾ ಹೇಳಿದ್ನಲ್ವಾ, ಆಲ್ ದೋಸ್ ಥಿಂಗ್ಸ್, ಬಾವಿ, ಕೆರೆ ಮತ್ತು ಸಮುದ್ರದ ದಡಗಳು ಎಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಆಗ್ತವೆ. ದೆನ್ ಸೆಕ್ಷನ್ 25 ಟಾಕ್ಸ್ ಅಬೌಟ್ ರೆಸ್ಟ್ರಿಕ್ಷನ್ಸ್ ಆನ್ ನ್ಯೂ ಔಟ್ಲೆಟ್ಸ್ ಆ್ಯಂಡ್ ಡಿಸ್ಚಾರ್ಜಸ್. ಪ್ರಯರ್ ಕನ್ಸೆಂಟ್, ನೋಡಿ, ಯಾವುದೇ ಒಂದು ಹೊಸ ಕಾರ್ಖಾನೆ ಮಾಡೋದಾದರೆ ಮೊದಲೇ ಅವ್ರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕು. ಏನು, ಪ್ರಯರ್ ಕನ್ಸೆಂಟ್ ಆಫ್ ದ SPCB ಈಸ್ ಮ್ಯಾಂಡೇಟರಿ ಬಿಫೋರ್ ಎಸ್ಟಾಬ್ಲಿಷಿಂಗ್ ಎನಿ ಇಂಡಸ್ಟ್ರಿ ಆರ್ process likely to discharge sewage or trade effluent. Sewage or trade effluent. ಯಾವುದೇ ಹೊಲಸು ವಸ್ತುವನ್ನು, ಕೊಳಕ ವಸ್ತುವನ್ನು, ಸೀವೇಜ್ ಅಂದರೆ ಕೊಳಕ ವಸ್ತುವನ್ನು ನೀವು ನೀರಿಗೆ ಹರಿಯುವ ನೀರಿನಲ್ಲಿ ಬಿಡುವುದಾದರೆ, ಸ್ಟ್ರೀಮ್ಗಳಲ್ಲಿ ಬಿಡುವುದಾದರೆ ಅದಕ್ಕೆ ಮೊದಲೇ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಇಲ್ಲದೆ ಹೊಸ ಯಾವುದೇ ಕಾರ್ಖಾನೆಗಳನ್ನು, ಯಾವುದೇ ಕೈಗಾರಿಕಾ ಘಟಕ ಸ್ಥಾಪಿಸುವ ಮೊದಲು ರಾಜ್ಯ ಮಂಡಳಿಯ ಪೂರ್ವಾನುಮತಿ ಅಗತ್ಯ. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂತ ಇಶ್ಯೂ ಮಾಡ್ತಾರೆ ಅವರು, NOC. ಅವ್ರು NOC ಇಲ್ಲದೆ ಮಾಡೋಕ್ಕಾಗಲ್ಲ.
ನೀವು AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವರ್ಸಸ್ ನಾಯ್ಡು ಪ್ರಕರಣ, ಫೇಮಸ್ ಪ್ರಕರಣ, ಅದರಲ್ಲಿ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಯಾವ ಮಟ್ಟದಲ್ಲಿ ಹೋರಾಟ ಮಾಡುತ್ತೆ ಅಂತಂದರೆ ಇಟ್ ಈವನ್ ಗೋಸ್ ಅಪ್ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 136. ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆ ರೀತಿಯಾದಂತಹ ಅಧಿಕಾರ ಈ ರಾಜ್ಯ ಮಾಲಿನ್ಯ ಮಂಡಳಿಗಿದೆ, ಮಾಲಿನ್ಯ ನಿಯಂತ್ರಣ ಮಂಡಳಿಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಇವೆಲ್ಲವುಗಳನ್ನು ಇಲ್ಲಿ ನೋಡ್ಬೋದು. ಮತ್ತು ಏನಾದರೂ ತಪ್ಪು ಮಾಡಿದರೆ, if any industry or any person makes any mistake, then they are liable criminally. They are liable criminally. Criminal liability. They are criminally liable. ಅವ್ರ ಮೇಲೆ ದಂಡನೀಯ ಅಪರಾಧ ಆಗುತ್ತೆ. ಸೆಕ್ಷನ್ 41ರಿಂದ 45ರವರೆಗೆ ಈ ಅಪರಾಧಗಳನ್ನು ಹೇಳಲಾಗಿದೆ. Provide for penalties for various offenses ಇನ್ಕ್ಲೂಡಿಂಗ್ ಫೇಲಿಯರ್ ಟು ಕಂಪ್ಲೈ ವಿತ್ ಡೈರೆಕ್ಷನ್ಸ್. ಅಂದರೆ ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳು ಏನು ನಿರ್ದೇಶನಗಳನ್ನು ಕೊಡ್ತವೆ ಆ ನಿರ್ದೇಶನಗಳನ್ನು ಪಾಲಿಸದೇ ಹೋದ ಸಂದರ್ಭದಲ್ಲಿ ಇವರಿಗೆ ದಂಡನೀಯ ಶಿಕ್ಷೆ ಆಗ್ತದೆ, ದಂಡನೀಯ ಶಿಕ್ಷೆ ಆಗ್ತದೆ. ಫಾರ್ ಅನ್ಆಥರೈಸ್ಡ್ ಡಿಸ್ಚಾರ್ಜ್ ಆರ್ ಅಬ್ಸ್ಟ್ರಕ್ಷನ್ ಆಫ್ ಬೋರ್ಡ್ ಆಫೀಸರ್ಸ್. ನೋಡಿ, ಈ ರೀತಿಯಾದಂಥ ಅನ್ಆಥರೈಸ್ಡ್ ಆಗಿ ಏನು ಆ ಎಫ್ಲುಯೆಂಟ್ನ ಬಿಟ್ಟರೆ ಅಥವಾ ಅಧಿಕಾರಿಗಳಿಗೆ ಏನಾದರೂ ಅಡೆತಡೆ ಉಂಟು ಮಾಡಿದರೆ ಆವಾಗ ಅವರಿಗೆ ಶಿಕ್ಷೆ ಗ್ಯಾರಂಟಿ, ಕಟ್ಟಿಟ್ಟ ಬುತ್ತಿ. ದಟ್ ಈಸ್ ಟೋಲ್ಡ್ ಇನ್ ಫ್ರಮ್ ಸೆಕ್ಷನ್ 41 to 45. ದೆನ್ ಎನ್ಹಾನ್ಸ್ಡ್ ಪೆನಾಲ್ಟಿ ಫಾರ್ ಕಂಟಿನ್ಯೂಡ್ ಅಫೆನ್ಸ್. ಅಂದರೆ ಏನಂದರೆ ಇಫ್ ದ ಪೆನಾಲ್ಟಿ ಈಸ್ ಗಿವನ್ ಆ್ಯಂಡ್ ದ ಇಂಡಸ್ಟ್ರಿ ಫೇಲ್ಸ್ ಟು ಪೇ ದ್ಯಾಟ್ ಪೆನಾಲ್ಟಿ, ಆಮೇಲೆ ಪ್ರತಿದಿನಕ್ಕೆ ಇಷ್ಟು ಪೆನಾಲ್ಟಿ ಅಂತ ಹಾಕ್ತಾರೆ, ಪ್ರತಿದಿನಕ್ಕೆ. ದಟ್ ಈಸ್ ಕಾಲ್ಡ್ ಎನ್ಹಾನ್ಸ್ಡ್ ಪೆನಾಲ್ಟಿ. ಮತ್ತು ಇಲ್ಲಿ ನೋಡಿ, ಶಿಕ್ಷೆ ಏನು? 3 ತಿಂಗಳವರೆಗೆ ಶಿಕ್ಷೆ ಅಥವಾ ದಂಡ, 10,000ವರೆಗೆ ದಂಡ, ಅಥವಾ 2 3 months ಇಂಪ್ರಿಸನ್ಮೆಂಟ್ ಆರ್ ಅಪ್ ಟು 10,000 ಪೆನಾಲ್ಟಿ, ಇದು ಇಂಪ್ರಿಸನ್ಮೆಂಟ್. ದೆನ್ ಆರ್ ಬೋತ್ ಪ್ಲಸ್ 2 ಸೇರಿ ಇರ್ಬೋದು. ಈ ರೀತಿಯಾದ ಡಿಪೆಂಡಿಂಗ್ ಅಪಾನ್ ದ ಗ್ರಾವಿಟಿ ಆಫ್ ದ ಸಿಚುವೇಶನ್ ಈ ರೀತಿಯಾದಂತಹ ಶಿಕ್ಷೆಯನ್ನು ಕೊಡುವಂತಹ ಅವಕಾಶವೂ ಕೂಡ ಈ ಕಾನೂನಿನಲ್ಲಿ ಇರುವುದನ್ನು ನಾವು ಕಾಣ್ತೇವೆ. ದೆನ್ ಪವರ್ಸ್ ಆಫ್ ದ ಬೋರ್ಡ್ಸ್. ಈ ಬೋರ್ಡ್ಗಳಿಗೆ ಅಂದರೆ ಸೆಂಟ್ರಲ್ ಬೋರ್ಡು ಮತ್ತು ಸ್ಟೇಟ್ ಬೋರ್ಡ್ಗಳಿಗೆ ಏನೇನು ಅಧಿಕಾರ ಇದೆ ಅನ್ನೋದನ್ನು ನಾವು ನೋಡೋದಾದರೆ ಸೆಕ್ಷನ್ 23 ನೋಡಬೇಕು, ಸೆಕ್ಷನ್ 21 ನೋಡಬೇಕು. ಸೆಕ್ಷನ್ 23ನಲ್ಲಿ ಏನಿದೆ, ಎಲ್ಲಿ ಹೋಗಿ ಅವ್ರು ರೇಡ್ ಮಾಡ್ಬೋದು, ಇನ್ಸ್ಪೆಕ್ಷನ್ ಮಾಡ್ಬೋದು, ಡಾಕ್ಯುಮೆಂಟ್ ಸೀಸ್ ಮಾಡ್ಬೋದು. ಆಲ್ ದೀಸ್ ಪವರ್ಸ್ ಆರ್ ದೇರ್ ಆ್ಯಸ್ ಪರ್ ಸಿವಿಲ್ ಪ್ರೊಸೀಜರ್, ಆ್ಯಸ್ ಪರ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಲ್ಸೋ ಇಟ್ ಈಸ್ ದೇರ್. ಇನ್ಸ್ಪೆಕ್ಟ್ ಆ್ಯಂಡ್ ಪ್ರಿಮೈಸಿಸ್ ಆ್ಯಂಡ್ ಟೇಕ್ ಸ್ಯಾಂಪಲ್ಸ್ ಆ್ಯಂಡ್ ಎಕ್ಸಾಮಿನ್ ರೆಕಾರ್ಡ್ಸ್. ನೋಡಿ, ಸ್ಯಾಂಪಲ್ಗಳನ್ನು ತೊಗೊಳ್ಬೋದು, ಅವ್ರು ಮಾಡಿದಂಥ ದಾಖಲೆಗಳನ್ನು ಪರೀಕ್ಷೆ ಮಾಡ್ಬೋದು, ಅವ್ನು ಸೀಸು ಮಾಡ್ಬೋದು. ಆಲ್ ದೋಸ್ ಪವರ್ಸ್ ಆರ್ ದೇರ್ ವಿತ್ ದಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಪರ್ಟಿಕ್ಯುಲರ್ಲಿ ಫಾರ್ ದ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ದೆನ್ ಸ್ಯಾಂಪ್ಲಿಂಗ್ ಪ್ರೊಸೀಜರ್ಸ್ ಫಾರ್ ಟೇಕಿಂಗ್ ಸ್ಯಾಂಪಲ್ಸ್ ಆಫ್ ಎಫ್ಲುಯೆಂಟ್ಸ್ ಆ್ಯಂಡ್ ದೇರ್ ಅನಾಲಿಸಿಸ್. ಅಲ್ಲಿರ್ತಕ್ಕಂಥ ಎಫ್ಲುಯೆಂಟ್, ಟ್ರೇಡ್ ಎಫ್ಲುಯೆಂಟ್ ಇರುತ್ತಲ್ವ, ಈ ಟ್ರೇಡ್ ಎಫ್ಲುಯೆಂಟ್ ಅಥವಾ ಇದಕ್ಕೆ ನಾವೇನಂತೀವಿ ಕೈಗಾರಿಕಾ ತ್ಯಾಜ್ಯ, ಕೈಗಾರಿಕಾ ತ್ಯಾಜ್ಯ. ಈ ಕೈಗಾರಿಕಾ ತ್ಯಾಜ್ಯವನ್ನು ಅವುಗಳ ಸ್ಯಾಂಪಲನ್ನು ಕಲೆಕ್ಟ್ ಮಾಡ್ಬೋದು. ಅದಕ್ಕೆ ವಿವರವಾದ ಪ್ರೊಸೀಜರ್ ಇದೆ ಹೆಂಗೆ ಮಾಡಬೇಕು ಅಂಥೇಳಿ. ಅದನ್ನು ಮೂರು ಸ್ಯಾಂಪಲ್ ತೊಗೊಳ್ತಾರೆ. ಒಂದನ್ನು ಏನು ಮಾಡ್ತಾರೆ ಅಂತಂದರೆ 3ಕ್ಕೂ ಅವರ ಸಿಗ್ನೇಚರ್ ತೊಗೊಳ್ತಾರೆ. ಅಲ್ಲಿ ಓನರ್ ಅಥವಾ ಆಪರೇಟರ್ ಅಂತಾರೆ, ಅವ್ರ ಸಿಗ್ನೇಚರ್ ತೊಗೊಳ್ತಾರೆ. ತೊಗೊಂಡು ಒಂದನ್ನು ಲ್ಯಾಬೊರೇಟ್ರಿಗೆ ಕಳಿಸ್ತಾರೆ, ಒಂದನ್ನು ಅವರಿಗೆ ಕೊಡ್ಬಿಡ್ತಾರೆ, ಇನ್ನೊಂದನ್ನು ಕೋರ್ಟ್ ಏನಾದರೂ ಕೇಳಿದರೆ ಕೊಡೋದಕ್ಕೋಸ್ಕರ ರಿಸರ್ವ್ ಮಾಡಿ ಇಟ್ಟಿರ್ತಾರೆ. ಈ ರೀತಿಯಾದಂಥ ವ್ಯವಸ್ಥೆ ಕಾನೂನಿನಲ್ಲಿದೆ. ಅವೆಲ್ಲವನ್ನೂ ಡೀಟೇಲಾಗಿ ನಾನು ಇಲ್ಲಿ ಹೇಳಲಿಲ್ಲ. ಓಕೆ. ಪರಿಶೀಲನೆ, ಮಂಡಳಿ ಅಧಿಕಾರಿಗಳಿಗೆ ತಾಣ ಪರಿಶೀಲನೆ, ಮಾದರಿಗಳ ಸಂಗ್ರಹ ಹಾಗೂ ದಾಖಲೆಗಳ ಪರಿಶೀಲನೆ ಮಾಡುವ ಅಧಿಕಾರವಿದೆ. ಆಮೇಲೆ ಈ ಮಾದರಿಗಳನ್ನು ಸಂಗ್ರಹಿಸುವ ಅಧಿಕಾರವೂ ಕೂಡ ಸೆಕ್ಷನ್ 21ರಲ್ಲಿ ನಾವು ನೋಡ್ತೀವಿ ಅಂತಕ್ಕಂಥದ್ದು. ದೆನ್ ಲೀಗಲ್ ಪ್ರೊಟೆಕ್ಷನ್. ನೋಡಿ, ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ನೇರವಾಗಿ ನಾವು ಸಿವಿಲ್ ಕೋರ್ಟ್ಗೆ, ಕ್ರಿಮಿನಲ್ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಇತ್ತು ಅಂತಂದ್ರೆ ನಾವೇನು ಮಾಡಬೇಕು, ಫಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ 60 ದಿವಸದ ನೋಟಿಸ್ ಕೊಡ್ಬೇಕು. ನಾವೇ ಏನೋ ಕಂಪ್ಲೇಂಟ್ ಕೊಡ್ತೀವಿ ಅಂದರೆ. ಓಕೆ. ಆಮೇಲೆ ಯಾವುದೇ ಕೋರ್ಟು ಕೂಡ ನೇರವಾಗಿ ಈ ಏನು ಪೊಲ್ಯೂಷನ್ಗೆ ಸಂಬಂಧಪಟ್ಟ ಅಂದರೆ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಥ, ಪರಿಸರ ಮಾಲಿನ್ಯಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳನ್ನ ಯಾವ ಕೋರ್ಟು ಡೈರೆಕ್ಟ್ ತೊಗೊಳ್ಳಲ್ಲ. ದೇ ಹ್ಯಾವ್ ಟು ಗೋ ಟು
Pollution Control Board only. No court shall take cognizance of any offence under this act except on a complaint made by the board. ಅಂದರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡೇ ಕಂಪ್ಲೇಂಟ್ ಕೊಡಬೇಕು, ಅದನ್ನು ಮಾತ್ರ ತಗೋಬೇಕು ಅವರು, ಅದನ್ನು ಮಾತ್ರ ತಗೋಬೇಕು. ಅಥವಾ ಪ್ರೈವೇಟ್ ಪಾರ್ಟಿ ಕಂಪ್ಲೇಂಟ್ ಕೊಡ್ತಾನೆ ಅಂದರೆ ಈ ಬೋರ್ಡ್ಗೆ ನಾವು 60 ನೋಟಿಸ್ ಕೊಟ್ಟು 60 ದಿವಸ ಕಾಯಬೇಕು. ಅವಾಗ ಬೋರ್ಡ್ ಏನು ಮಾಡಲಿಲ್ಲ ಅಂದರೆ ದೆನ್ ವಿ ಕ್ಯಾನ್ ಗೋ ಟು ಕೋರ್ಟ್. ದಿಸ್ ಈಸ್ ದ ಸ್ಪೆಷಲ್ ಪ್ರಾವಿಷನ್. ನಾವೇ ಕಂಪ್ಲೇಂಟ್ ಮಾಡಿದರೆ ನಿಯಂತ್ರಣ ಮಂಡಳಿ ಕಂಪ್ಲೇಂಟ್ ಮಾಡಬೇಕು. 60 ದಿವಸದವರೆಗೆ ಅದು ಯಾವುದೇ ಕ್ರಮ ಕೈಗೊಳ್ಳಲಿಲ್ಲ ಅಂದರೆ ನಮಗೇನು ಮುಂದೆ ನ್ಯಾಯಾಲಯಕ್ಕೆ ಹೋಗುವ ಅಧಿಕಾರ ಸಿಗುತ್ತೆ, ಅಲ್ಲಿ ತನಕ ಸಿಗೋದಿಲ್ಲ. ಅಷ್ಟೇ ಅಲ್ಲದೆ ಈ ಕೋರ್ಟು ಕೂಡ ಬೋರ್ಡ್ ಕೊಟ್ಟಂತಹ ಕಂಪ್ಲೇಂಟನ್ನು ಕಾಗ್ನಿಸೆನ್ಸ್ ತಗೋಬೇಕು ಹೊರತು ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಂತಹ ಕಂಪ್ಲೇಂಟ್ ಅಂತ 60 ದಿವಸದ ನೋಟಿಸ್ ಕೊಟ್ಟಿದ್ದಾನೋ ಇಲ್ಲ ಅಂತ ನೋಡಬೇಕಾದ್ರೆ ಅವರು ಕಾಗ್ನಿಸೆನ್ಸ್ ತಗೋಬಹುದು ಅಂತಕ್ಕಂಥದ್ದು ಇದರ ಅರ್ಥ. ದೆನ್ ದೇರ್ ಆರ್ ವೆರಿ ಮೈನರ್ ಅಮೆಂಡ್ಮೆಂಟ್ಗಳೇನು ಜಾಸ್ತಿ ಆಗಿಲ್ಲ. Minor amendments have been done, but the act has largely retained its original structure. ಇದು ಹೇಗಿದೆಯೋ ನಮಗೆ ಜಾರಿ ಆದ ದಿನದಿಂದ ಹೆಚ್ಚು ಕಮ್ಮಿ ಅದೇ ಥರ ಇದೆ ಅಂತಕ್ಕಂಥದ್ದು ಇಲ್ಲಿ ನಾವು ಕಾಣಬಹುದಾಗಿದೆ. ದಿಸ್ ಇಸ್ ಆ್ಯಂಡ್ ಅಲ್ಟಿಮೇಟ್ಲಿ ಸೊ ದೀಸ್ ಆರ್ ಆಲ್ ದ ಮೇಜರ್ ಸೇಲಿಯಂಟ್ ಫೀಚರ್ಸ್. ನಾನು 9 ಸೇಲಿಯಂಟ್ ಫೀಚರ್ಗಳನ್ನು ಇಲ್ಲಿ ಹೇಳಿದ್ದೀನಿ. ಇಲ್ಲಿ ಒಂದನ್ನು ನೆನ್ಪಿಟ್ಕೊಳ್ಳಿ, ಬರೀ ಸೇಲಿಯಂಟ್ ಫೀಚರ್ ಅಂತ ಬರೀರಿ ಅಂದರೆ ಇವನ್ನೆಲ್ಲ ಬರೀಬೋದು. ಆದರೆ ನಿಮಗೆ ಇದು ಅಲ್ಲದೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳ ಮೇಲೆ ಶಾರ್ಟ್ ನೋಟ್ಗಳು ಬರ್ಬೋದು. ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ಶಾರ್ಟ್ ನೋಟ್ ಬರ್ಬೋದು. ಆಮೇಲೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೇಲೆ ಶಾರ್ಟ್ ನೋಟ್ಗಳು ಬರ್ಬೋದು. ಅವುಗಳ ವಿಶೇಷವಾದ ಒಂದು ವಿಡಿಯೋನ ನಾನು ಮುಂಬರುವ ವಿಡಿಯೋಗಳಲ್ಲಿ ಅವುಗಳ ಫಂಕ್ಷನ್ಸ್ನ ವಿಡಿಯೋನ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಒಂದನ್ನು ನೆನ್ಪಿಟ್ಕೊಳ್ಳಿ, ಇಲ್ಲಿ ಇದೇ ಕಾನೂನಿನಲ್ಲಿ ಒಂದು ಪ್ರಾವಧಾನ ಇದೆ. ಏನು ಪ್ರಾವಧಾನ ಅಂದರೆ, ಒಂದು ವೇಳೆ ರಾಜ್ಯ ನಿಯಂತ್ರಣ ಮಂಡಳಿ ತನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸದೆ ಹೋದ ಸಂದರ್ಭದಲ್ಲಿ ಕೇಂದ್ರ ನಿಯಂತ್ರಣ ಮಂಡಳಿ ನೇರವಾಗಿ ಆ ಕೆಲಸವನ್ನು ನಿರ್ವಹಿಸ್ತದೆ. ಮತ್ತು ಈ ರಾಜ್ಯ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದೆಯಲ್ವಾ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ದಿಸ್ ಈಸ್ ಗೆಟಿಂಗ್ 2 ಡೈರೆಕ್ಷನ್ಸ್. ಒನ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್, ಯಾಕೆಂದರೆ ಇದು ಸ್ಟೇಟ್ ಗೌರ್ಮೆಂಟ್ ಅಂಡರ್ ವರ್ಕ್ ಮಾಡುತ್ತೆ. ಸೊ ರಾಜ್ಯ ಸರ್ಕಾರದಿಂದ ಇದಕ್ಕೆ ನಿರ್ದೇಶನಗಳು ಬರ್ತವೆ. ಇನ್ನೊಂದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದನೂ ಇದಕ್ಕೆ ಏನು ಮಾಡ್ತವೆ, ನಿರ್ದೇಶನಗಳು ಬರ್ತವೆ. ಹಿಯರ್ ಆಲ್ಸೋ ಡೈರೆಕ್ಷನ್ಸ್, here also directions. Sometimes what may happen is these 2 directions may be conflicting to each other. Conflict ಅಂದರೆ ರಾಜ್ಯ ಸರ್ಕಾರ ಒಂದು ಹೇಳುತ್ತೆ, ಕೇಂದ್ರ ನಿಯಂತ್ರಣ ಮಂಡಳಿ ಒಂದು ಹೇಳುತ್ತೆ, ಆವಾಗ ರಾಜ್ಯ ಸರ್ಕಾರ ಇಕ್ಕಟ್ಟಿಗೆ ಸಿಕ್ಕೊಳ್ತದೆ, ಯಾವ ಕೆಲಸ ಮಾಡೋದು ನಾನು ಅಂತ. ಅಂಥ ಸಂದರ್ಭದಲ್ಲಿ ಈ ರೀತಿ ಕಾನ್ಫ್ಲಿಕ್ಟ್ ಉಂಟಾದಂತಹ ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂಟರ್ಫಿಯರ್ ಆ್ಯಂಡ್ ರಿಸಾಲ್ವ್ ದ ಇಶ್ಯೂ. ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ದ್ವಂದ್ವ ಉಂಟಾದಾಗ, ಸಂಘರ್ಷ ಉಂಟಾದಾಗ ಕೇಂದ್ರ ಸರ್ಕಾರ ಅಂಥ ಸಮಸ್ಯೆಯನ್ನು ಬಗೆಹರಿಸ್ತದೆ ಅಂತಕ್ಕಂಥದ್ದು ಕೂಡ ಈ ಕಾನೂನಿನಲ್ಲಿ ಇದೆ ಅನ್ನುವುದನ್ನು ನಿಮ್ಮ ಗಮನಕ್ಕೆ ತರ್ತಾ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಮುಖ ಪ್ರಕರಣಗಳನ್ನು ನಾನೀಗ ಚರ್ಚೆ ಮಾಡ್ತೀನಿ. ಇಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. 5 ಪ್ರಕರಣಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇದರಲ್ಲಿ 2 ಪ್ರಕರಣಗಳನ್ನು ನಾನು ವಿಶೇಷವಾಗಿ ಪಾಠ ಮಾಡಿದ್ದೀನಿ. ದೇರ್ ಈಸ್ ಎ ಸ್ಪೆಷಲ್ ವಿಡಿಯೋ ಆನ್ ಗಂಗಾ ಪೊಲ್ಯೂಷನ್. ಇನ್ನು ನಮ್ಮ ಎನ್ವಿರಾನ್ಮೆಂಟ್ ಲಾ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ ಗಂಗಾ ಪೊಲ್ಯೂಷನ್ ಪ್ರಕರಣದ ಮೇಲೆ ಒಂದು ವಿಶೇಷವಾದ ವಿಡಿಯೋ ಇದೆ. MC ಮೆಹ್ತಾ ಅವರು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಅಂದರೆ ಗಂಗೆಯನ್ನು ಹೆಂಗೆ ಕಲುಷಿತಗೊಳಿಸ್ತಾರೆ ಇವರು. ಅಲ್ಲಿ ಒಂದು ಶಬ್ದ ಬರ್ತದೆ, ಫೈರ್ ಇನ್ ಗಂಗಾ ಅಂತ, ಗಂಗಾ ನದಿಯಲ್ಲಿ ಬೆಂಕಿ ಅಂತ. ಆ ಪತ್ರಿಕೆಯನ್ನು ಹಿಡ್ಕೊಂಡು ಅವರು ಸುಪ್ರೀಂ ಕೋರ್ಟ್ಗೆ ಹೋದಾಗ ಇಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಎ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆ್ಯಂಡ್ ಸೋ ಮೆನಿ ಡಿಸಿಷನ್ಸ್ ಆರ್ ಗಿವನ್. ಅದು ವಿವರವಾದ ಜಡ್ಜ್ಮೆಂಟ್ ಇದೆ, ದಯವಿಟ್ಟು ಅದನ್ನು ನೋಡಿ. ನಾ ಇಲ್ಲಿ ಇದನ್ನೇನು ಹೆಚ್ಚು ಚರ್ಚೆ ಮಾಡೋದಿಲ್ಲ. ಅಲ್ಲಿ ದೇರ್ ಯು ಕ್ಯಾನ್ ಸಿ ದಿಸ್. ಅಲ್ಟಿಮೇಟ್ಲಿ ವಾಟ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೋಲ್ಡ್ ಇನ್ ದಿಸ್, Supreme Court has said getting drinking water, pure drinking water, is the fundamental right. What fundamental right? Right to life and personal liberty. Article 21. If you don't get good water, you drink any polluted water, you will get cholera or any other disease and people will die. So it directly hits Article 21. How these fundamental rights are the expanded or expounded with regard to
ಎನ್ವಿರಾನ್ಮೆಂಟ್ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಪರಿಸರದ ಒಂದು ವಿಷಯದಲ್ಲಿ ಅನುಚ್ಛೇದ 21 ಲಿಂಕ್ ಮಾಡಿರುವುದು ಈ ಗಂಗಾ ಪೊಲ್ಯೂಷನ್ ಪ್ರಕರಣದಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅದು ಹೇಳಿದ್ನಲ್ಲ, ಸಪ್ರೇಟ್ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡ್ಬೋದು. ದೆನ್ ವೆಲ್ಲೂರ್ ಸಿಟಿಜನ್ ವೆಲ್ಫೇರ್ ಫೋರಮ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇದು ಕೂಡ ಒಂದು PIL. ತಮಿಳ್ನಾಡಿನಲ್ಲಿ ಈ ನೀರಿನ ಪೊಲ್ಯೂಷನ್ ಆಗುವುದನ್ನು, ಮೋಸ್ಟ್ಲಿ ತಮಿಳ್ನಾಡಿನ ಟ್ಯಾನರಿ ಇಂಡಸ್ಟ್ರಿ ಅಂತ ಅನಿಸುತ್ತೆ ನನಗೆ. ಈ ಟ್ಯಾನರಿ ಇಂಡಸ್ಟ್ರಿ ಮೇಲೆ 2 ಕೇಸ್ ಇದ್ದಾವೆ, ಒಂದು ತಮಿಳ್ನಾಡಿನ ಪ್ರಕರಣ, ಇನ್ನೊಂದು ಗಂಗಾ ಪೊಲ್ಯೂಷನ್ ಪ್ರಕರಣ. ಇದು ಕೂಡ ಇಲ್ಲಿ ನೋಡಿ, ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ಲು ಮತ್ತು ಪ್ರಿಕಾಷನರಿ ಪ್ರಿನ್ಸಿಪಲ್ ಅನ್ನು ಇಲ್ಲಿ ತರ್ತಾರೆ. ಅಂದರೆ ಪೊಲ್ಯೂಟರ್ ಅಂದರೆ ಮಾಲಿನ್ಯಕಾರಕನೇ ಹಾನಿಗೆ ಸಂದಾಯವನ್ನು ಮಾಡಬೇಕು. ಇನ್ನೊಂದು ಪ್ರಿಕಾಷನರಿ ಪ್ರಿನ್ಸಿಪಲ್ ಅಂದರೆ ತಡೆಗಟ್ಟುವ ತತ್ವ. ತಡೆಗಟ್ಟುವ ತತ್ವ ಅಂದ್ರೆ ಏನು? ಅದರ ಪರಿಣಾಮ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂದರೆ ಅದನ್ನು ನಾವೇನು ಮಾಡಬೇಕು, ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ತಡೆಗಟ್ಟುವ ತತ್ವ. ಈ ತತ್ವವನ್ನು ನಾನೇನು ಮಾಡಿದ್ದೀನಿ ಅಂದರೆ MC ಮೆಹ್ತಾ ವರ್ಸಸ್ ಕಮಲ್ನಾಥ್ ಪ್ರಕರಣದಲ್ಲಿ ವಿಶೇಷವಾಗಿ ಚರ್ಚೆ ಮಾಡಿದ್ದೀನಿ. ಕಮಲ್ನಾಥ್ ಇದು ಕೂಡ ಒಂದು ಅತಿ ವಿಶೇಷವಾದ, ಆವತ್ತಿನ ಕಾಲದಲ್ಲಿ ಎಷ್ಟು 10,000 ಲಕ್ಷನೋ ಅವರಿಗೆ ಫೈನ್ ಹಾಕ್ತಾರೆ. ಇದು ಕೂಡ ಒಂದು ವಿಶೇಷವಾದ ವಿಡಿಯೋ ಇದೆ, ನೀವು ಅದನ್ನು ನೋಡ್ಬೋದು. ವೆಲ್ಲೂರ್ ಸಿಟಿಸನ್ ಈಸ್ ಎನದರ್ ಸಚ್ ಕೇಸ್. ದೆನ್ ಇಂಡಿಯನ್ ಕೌನ್ಸಿಲ್ ಫಾರ್ ಎನ್ವಿರೋ ಲೀಗಲ್ ಆ್ಯಕ್ಷನ್ ಅಂತಕ್ಕಂಥದ್ದನ್ನು ಇನ್ನೂ ಒಂದು ಪ್ರಕರಣ. ಇದು ಏನಂತಂದರೆ ಕೆಮಿಕಲ್ ಇಂಡಸ್ಟ್ರೀಸ್ ಇನ್ ಬಿಚಿರಿ ವಿಲೇಜ್ ರಾಜಸ್ಥಾನ್ ವೇರ್ ಡಿಸ್ಚಾರ್ಜಿಂಗ್ ಟಾಕ್ಸಿಕ್ ವೇಸ್ಟ್ ಆ್ಯಂಡ್ ಕಂಟ್ಯಾಮಿನೇಟಿಂಗ್ ವಾಟರ್ ಸೋರ್ಸಸ್. ನೋಡಿ, ಇಲ್ಲಿ ನೀರಿನ ಮಾಲಿನ್ಯವನ್ನು ಉಂಟು ಮಾಡ್ತಿದ್ದು, ಇಲ್ಲಿ ಕೋರ್ಟ್ ಕೂಡ ಈ ಡಿಸಿಷನ್ ಅಂತ ಹೊರತು ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್, ಆಮೇಲೆ ಅದನ್ನ ನಿಯಂತ್ರಣವನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಈ ಪ್ರಕರಣವನ್ನು ನಾನು ವಿಶೇಷವಾಗಿ ಚರ್ಚೆ ಮಾಡಿಲ್ಲ, ನೀವು ಅದನ್ನು ವಿಶೇಷವಾಗಿ ಸ್ಟಡಿ ಮಾಡ್ಬೋದು. ದೆನ್ ನರ್ಮದಾ ಬಚಾವೋ ಆಂದೋಲನ್, ಇದೊಂದು ದೊಡ್ಡ ಆಂದೋಲನ ನಡೀತು. ಆ ಮೇಡಮ್ ಹೆಸರು ನನ್ನ ನೆನಪು ಬರ್ತಾ ಇಲ್ಲ. ಸೊ ಶಿ ಸಫರ್ಡ್ ಎ ಲಾಟ್. ಪಾಟ್ಕರ್, ಹರ್ ಸರ್ನೇಮ್ ಈಸ್ ಪಾಟ್ಕರ್. ಓಕೆ, ಸೊ ಕನ್ಸರ್ನ್ ಓವರ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಆನ್ ಸರ್ದಾರ್ ಸರೋವರ್ ಡ್ಯಾಮ್. ಅಂದರೆ ಈ ಡ್ಯಾಮ್ನ ಎತ್ತರ ಮಾಡ್ತಾ ಇದ್ದಂಗೆ ಆ ಸರೋವರದ ಸುತ್ತಮುತ್ತಲಿನ ಕಾಡು, ಅಲ್ಲಿರ್ತಕ್ಕಂಥ ಜನರಿಗೆ ತುಂಬ ಅಂದರೆ ತುಂಬ ಹಾನಿಯಾಯಿತು. ಆ ರೀತಿಯಾದಂಥ ಒಂದು ಪರಿಸ್ಥಿತಿ ನಡೀತು. ಸೊ ಆ್ಯಕ್ಚುಲಿ ದಿಸ್ ಕೇಸ್ ಈಸ್ ಲೈಕ್ ಡೆವಲಪ್ಮೆಂಟ್ ವರ್ಸಸ್ ಎನ್ವಿರಾನ್ಮೆಂಟ್ ಅಂತ ಹೇಳ್ಬೋದು ನಾವು. ಡೆವಲಪ್ಮೆಂಟು ಮತ್ತು ಈ ಡ್ಯಾಮ್ ಕಟ್ಟುವಾಗ ಏನಾಗುತ್ತೆ ಅಂತಂದರೆ, ಡ್ಯಾಮ್ ಕಟ್ಟಿ ನೀರು ಬರುತ್ತೆ, ಕೆಳಗಡೆ ಇರೋ ಜನರಿಗೆ ಅದು ನೀರಾವರಿ ಆಗುತ್ತೆ, ಆದರೆ ಆ ಡ್ಯಾಮಿನ ಮೇಲಿರುವಂತಹ ಅನೇಕರ ಜೀವನ ಕಷ್ಟಮಯ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆ ಒಂದು ಪ್ರಕರಣ ನನಗೆ ಮೇಧಾ ಪಾಟ್ಕರ್, ಮೇಧಾ ಪಾಟ್ಕರ್ ಅಂತಕ್ಕಂಥ ಸಮಾಜ ಸೇವಕಿ ಸುಮಾರು ಈ ನರ್ಮದಾ ಬಚಾವೋ ಆಂದೋಲನದಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಆದರೂ ಈ ಸರ್ಕಾರದ ಯೋಜನೆಗಳು, ನೀತಿಗಳಿಂದ ಏನಾಯಿತು ಅಂತಂದರೆ, ಈ ಪ್ರಕರಣದಲ್ಲಿ ದಿ ಡೆವಲಪ್ಮೆಂಟ್ ಹ್ಯಾಸ್ ಒನ್ ಬಟ್ ನಾಟ್ ದ ಎನ್ವಿರಾನ್ಮೆಂಟ್. ವಾಟ್ ಎವರ್ ದ ಜಜ್ಮೆಂಟ್ ಈಸ್ ಲೈಕ್ ದಿಸ್. ಜಜ್ಮೆಂಟ್ ಏನು ಮಾಡ್ತು, ಡೆವಲಪ್ಮೆಂಟು ಆಗಬೇಕು, ನೀವೇನು ಮಾಡಿ ಪರಿಸರಕ್ಕೆ ಹಾನಿ ಆಗಲಾರ್ದಂಗೆ ಡೆವಲಪ್ಮೆಂಟ್ ಮಾಡಿ ಅಂಥೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ. ಸೊ ದೇರ್ ಫಾರ್ ಐ ಡಿಡ್ ನಾಟ್ ಟೇಕ್ ದಿಸ್ ಕೇಸ್ ಫಾರ್ ಎನಿ ಸ್ಪೆಷಲ್ ದಿಸ್ ಒನ್. ದಿಸ್ ಕೇಸ್ ಐ ಹ್ಯಾವ್ ಡಿಸ್ಕಸ್ಡ್ ಇನ್ ಡಿಟೇಲ್. ನಾನು ಇಲ್ಲಿ ಹೆಚ್ಚು ಚರ್ಚೆ ಮಾಡೋದಿಲ್ಲ ಈ ಪ್ರಕರಣವನ್ನು. ಇದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಇದೆ. ದೇರ್ ಇಸ್ ಎ ಸಪರೇಟ್ ವಿಡಿಯೋ. ಅದನ್ನು ನೀವು ದಯವಿಟ್ಟು ನೋಡಿ, ಅದರಲ್ಲಿ ಎಲ್ಲ ಡೀಟೇಲ್ಸ್ಗಳು ಇದ್ದಾವೆ. ಆ್ಯಕ್ಚುಲಿ 2 ಪ್ರಕರಣಗಳಿದ್ದಾವೆ, 99 2001 2 ಪ್ರಕರಣ ಇದೆ. ಇದು ಅಲ್ಟಿಮೇಟ್ಲಿ ಅವರು ಈ ಹೈದ್ರಾಬಾದಲ್ಲಿ 2 ಸರೋವರಗಳು ಬರ್ತವೆ. ಆ ಸರೋವರಗಳ ಹತ್ತಿರದಲ್ಲಿ ಇವರು ಇಂಡಸ್ಟ್ರಿ ಬಿಲ್ಡಿಂಗ್ ಎಲ್ಲ ಕಟ್ಟಿಬಿಡ್ತಾರೆ, ಏನೋ ಮ್ಯಾನಿಪುಲೇಷನ್ ಮಾಡೋಕ್ಕೆ ನೋಡ್ತಾರೆ. ಆದರೆ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಿಡಲ್ಲ. ಅದೊಂದು ಇತಿಹಾಸವೇ ಇದೆ. ಆ ಪ್ರಕರಣದಲ್ಲಿ ವಿವರವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ಇಟ್ ವಿಲ್ ಗಿವ್ ದ ರೆಸ್ಪಾನ್ಸಿಬಿಲಿಟಿ ಟು ನೀರಿ ನ್ಯಾಷನಲ್ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇವ್ರಿಗೆ ಏನು ಮಾಡ್ತಾರೆ, ಈ ಕೇಸ್ನ ಕೊಡ್ತಾರೆ ಸ್ಟಡಿ ಮಾಡಲಿಕ್ಕೆ. ನೀರಿ ವಿಲ್ ನಾಟ್ ಅಗ್ರಿ, ಬಟ್ ಇವರು ಇಲ್ಲಿ ಲೋಕಲಲ್ಲಿ ಮ್ಯಾನಿಪುಲೇಟ್ ಮಾಡಿಬಿಟ್ಟಿರ್ತಾರೆ. ಲೋಕಲಲ್ಲಿ ಮ್ಯಾನಿಪುಲೇಟ್ ಮಾಡಿ ಗುಡ್ ಸರ್ಟಿಫಿಕೇಟ್ ತೊಗೊಂಡಿರ್ತಾರೆ. ಬಟ್ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಮಾಡಿದ್ರು ಒಪ್ಪೋದಿಲ್ಲ. ಆಮೇಲೆ ಹೈಕೋರ್ಟು ಕೂಡ ಈ ಯಾರು ME ನಾಯ್ಡು ಪರವಾಗಿ ಜಜ್ಮೆಂಟ್ ಕೊಡುತ್ತೆ. ಅದರ ಮೇಲೆ ಆರ್ಟಿಕಲ್ 136 ಸ್ಪೆಷಲಿ ಪೆಟಿಷನ್ ಹಾಕ್ತಾರೆ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರು. ದೇ ವಿಲ್ ಗೋ ಅಪ್ ಟು ಸುಪ್ರೀಂ ಕೋರ್ಟ್. ಬಹಳ ಒಳ್ಳೆಯ ಕೇಸ್ ಇದು, ಒಳ್ಳೆಯ ಮಾದರಿಯ ಕೇಸು. ಈ ಪ್ರಕರಣವನ್ನು ನೀವು ವಾಟರ್ ಪೊಲ್ಯೂಷನ್ಗೆ ಅತಿ ತಕ್ಕನಾದಂತಹ ಕೇಸ್ ಬರೀಬೇಕಾದದ್ದು. ಒಂದು ಗಂಗಾ ಪೊಲ್ಯೂಷನ್ ಕೇಸು, ಇನ್ನೊಂದು ಈ AP ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಈ 2 ಕೇಸನ್ನ ನೀವು ಬರೆದ್ರೆ ಸಾಕು. ಈ 2 ಕೇಸನ್ನು ನಾನು ವಿವರವಾಗಿ ಚರ್ಚೆ ಮಾಡಿದ್ದೀನಿ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಆಲ್ ಅಬೌಟ್ ದಿ ಸೇಲಿಯಂಟ್ ಫೀಚರ್ಸ್ ಆಫ್ ದಿ ವಾಟರ್
ಪ್ರಿವೆನ್ಷನ್ ಆ್ಯಂಡ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಆ್ಯಕ್ಟ್ 1974 ಅಂತ ಹೇಳ್ತಾ ನಾನು ನಿಮ್ಗೆ ಹೇಳೋದಿಷ್ಟೇ. ಈ ಪರಿಸರ ಕಾನೂನು ಪರೀಕ್ಷೆಯ ದೃಷ್ಟಿಯಿಂದ ನಿಮಗೆ ಒಂದೇ ಕಡೆ ಎಲ್ಲ ಲಿಟ್ರೇಚರ್ ಸಿಗೋದಿಲ್ಲ, ಮತ್ತು ನೀವು ಪರಿಸರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಒಂದು ಸಲ ಅಭ್ಯಸಿಸಿದ ನಂತರ ನಿಮ್ಗೆ ಅದರೊಂದು ಓವರ್ ವ್ಯೂ ಬರುತ್ತೆ. ಅತಿ ಮುಖ್ಯವಾಗಿ ನಾನು ಯೂನಿಟ್ 1 ಸರಿಯಾದ ರೀತಿಯಲ್ಲಿ ಇದು ಯೂನಿಟ್ 1ಗೆ ಅಂತೇಳಿ ಪಾಠ ಮಾಡೋಕ್ಕೆ ಆಗಲಿಲ್ಲ. ನಾನು ಎಲ್ಲ ಪ್ರಕರಣಗಳನ್ನ ಪಾಠ ಮಾಡಿದ್ದೀನಿ. ಅದರಿಂದ ನಾನೇನು ಮಾಡಿದೆ ಅಂತಂದರೆ ಎನ್ವಿರಾನ್ಮೆಂಟಲ್ ಜೂರಿಸ್ಪ್ರುಡೆನ್ಸನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಕಾನೂನುಗಳನ್ನು ಮಾಡ್ತಾ ಇದ್ದೀನಿ. ನೌ ಐ ಆಮ್ ಗೋಯಿಂಗ್ ಟು ಡೂ ದಿ laws only. Now I have completed Water Act and my next video will be Air Act. After completing Air Act, I will complete the Environmental Protection Act, and then I will come back to all the functions of the Pollution Control Board and all that. Till that time I am not going to discuss all this. All the 3 acts, salient features, let us learn first. With this statement, I am completing this video, and I will come with the Air Act in my next video. Thank you.